ಟೇಕ್ ಆಫ್ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಜರ್ಮನಿಯ ಕಾಲಮಾನದ ಪ್ರಕಾರ 12 ಗಂಟೆ 5 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಅಂದರೆ ಭಾರತದಲ್ಲಿ 3 ಗಂಟೆ 46 ನಿಮಿಷ. ಆದರೆ ಅಲ್ಲಿ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ. ಅಂದರೆ ಭಾರತದ ಕಾಲಮಾನದ ಪ್ರಕಾರ 4 ಗಂಟೆ 5ಕ್ಕೆ ಡಿಪಾರ್ಚರ್ ಆಗಿದೆ. ಹೀಗಾಗಿ ಇವತ್ತು ಬೆಂಗಳೂರಿಗೆ ರೀಚ್ ಆಗೋದು ಸ್ವಲ್ಪ ತಡ ಆಗಬಹುದು. ಬೆಂಗಳೂರಿಗೆ ಮಧ್ಯರಾತ್ರಿ 12 ಗಂಟೆ 59 ನಿಮಿಷಕ್ಕೆ ಆಗಮಿಸುವಂಥ ಲುಫ್ತಾನ್ಸಾ ಏರ್ಲೈನ್ಸ್. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಕೂಡ ತಡ ಆಗುತ್ತೆ ಎನ್ನುವ ಮಾಹಿತಿ. ಸದ್ಯ ಹಂಗೇರಿ ದಾಟಿರುವಂಥ ಪ್ರಜ್ವಲ್ ರೇವಣ್ಣ ಇರುವಂಥ ಲುಫ್ತಾನ್ಸಾ ವಿಮಾನ ಸದ್ಯ ಜರ್ಮನಿ, ಆಸ್ಟ್ರಿಯಾ ದಾಟಿ ಹಂಗೇರಿ ದೇಶದಲ್ಲಿದೆ. ಅದರಂತೆ ವಾಯುಮಾರ್ಗದಲ್ಲಿ ರೋಮಿಯಾ, ಬಲ್ಗೇರಿಯಾ, ಟರ್ಕಿ, ಸಿರಿಯಾ, ಇರಾಕ್, ಇರಾನ್, ಆಫ್ಘಾನಿಸ್ತಾನ, ಪಾಕಿಸ್ತಾನದ ಮೂಲಕ ಭಾರತ ದೇಶದ ವಾಯುಮಾರ್ಗವನ್ನು ಪ್ರವೇಶ ಮಾಡಲಿರುವಂಥ ಲುಫ್ತಾನ್ಸಾ ಏರ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಇರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ. ಅಲ್ಲಿನ ಕಾಲಮಾನದ ಪ್ರಕಾರ 12 ಗಂಟೆ 5 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಅಂದರೆ ಭಾರತದಲ್ಲಿ 3 ಗಂಟೆ 46 ನಿಮಿಷ. ಆದರೆ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ. ನೋಡಿ, ಅಲ್ಲಿಂದ ಹೊರಡಿರುವಂಥ ವಿಮಾನ ಈಗ ಹಂಗೇರಿ ದಾಟಿದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತದೆ. ರಿಪಬ್ಲಿಕ್ ಕನ್ನಡ ಟ್ರ್ಯಾಕ್ ಮಾಡ್ತಾ ಇದೆ. ಕ್ಷಣದ ಪಿನ್ ಟು ಪಿನ್ ಡೀಟೇಲನ್ನು ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ವಿಮಾನ ಟ್ರ್ಯಾಕ್ ಮಾಡೋದು ದೊಡ್ಡ ವಿಚಾರನಲ್ಲ, ಅದು ಎಲ್ಲಿದೆ, ಅದರ ಮೂಮೆಂಟ್ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗ ತಡವಾಗಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಟರ್ಮಿನಲ್ 2 ಅಲ್ಲಿಗೆ ರೀಚ್ ಆಗೋದು ಕೂಡ ಲೇಟ್ ಆಗುತ್ತೆ. ಅಂದರೆ ರಾತ್ರಿ 12 ಗಂಟೆ 59 ನಿಮಿಷ ಸುಮಾರಿಗೆ ರೀಚ್ ಆಗಬಹುದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೇ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ತಡವಾಗಿ ವಿಮಾನ ಬರುತ್ತೆ, ಹಾಗಾಗಿ ಅರೆಸ್ಟ್ ಕೂಡ ತಡವಾಗುತ್ತೆ. ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಈಗಾಗಲೇ ಏನು ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಈಗಾಗಲೇ ಮ್ಯೂನಿಚ್ನಿಂದ ಹೊರಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ತಡವಾಗಿ ಸುಮಾರು 1 ಗಂಟೆಗಳ ತಡವಾಗಿ ಅಲ್ಲಿಂದ ಹೊರಟಿರ್ತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಇನ್ನು ನಮಗೆ ಬಂದಿರೋಂಥ ಮಾಹಿತಿಗಳ ಪ್ರಕಾರ ಈಗಾಗಲೇ ಹಂಗೇರಿಯನ್ನು ದಾಟಿರುವಂಥದ್ದು. ಅಂದರೆ ಮಿಡ್ನೈಟ್ ಸುಮಾರು 12ವರೆಗೆ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಒಂದು ವಿಮಾನ ಬರಬೇಕಾಗಿತ್ತು. ಆದರೆ ಸುಮಾರು 1:30ಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುವಂಥದ್ದು ಈಗ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏರ್ಪೋರ್ಟ್ನಲ್ಲಿ ಈಗಾಗಲೇ SIT ಅಧಿಕಾರಿಗಳ ತಂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಮಿಗ್ರೇಷನ್ ಸೆಂಟರ್ನಲ್ಲಿ ಈಗಾಗಲೇ ಹೋಗಿ ಅಧಿಕಾರಿಗಳ ಜೊತೆ ಒಂದು ಮಾತುಕತೆಯನ್ನು ನಡೆಸಿ, ಜೊತೆಗೆ ಎಷ್ಟೊತ್ತಿಗೆ ವಿಮಾನ ಬರುತ್ತೆ, ಇಮಿಗ್ರೇಷನ್ಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಂದನೇ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಈಗ ಟರ್ಮಿನಲ್ 2ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದನೇ SIT ಅಧಿಕಾರಿಗಳು ಒಳಗಡೆ ಬಂದು ವಶಕ್ಕೆ ಪಡೆದು ಇಲ್ಲಿಂದನೇ ಕರೆದುಕೊಂಡು ಹೋಗ್ತಾ ಇರತಕ್ಕಂಥ ಕುತೂಹಲ ಕೂಡ ಇರುವಂಥದ್ದು. ಯಾಕೆಂತಂದರೆ ಇಲ್ಲಿ ಸಾಕಷ್ಟು ಜನ ಓಡಾಡೋದ್ರಿಂದ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಜೊತೆಗೆ ಅವರ ಅಭಿಮಾನಿಗಳಾಗಿರ್ಬೋದು, ಯಾರಾದರೂ ಕಾರ್ಯಕರ್ತರು ಬರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮಗಳನ್ನು ಕಣ್ತೊಪ್ಪಿಸಿ ಕರ್ಕೊಂಡು ಹೋಗ್ಬೇಕಂತಕ್ಕಂಥ ಪ್ಲ್ಯಾನ್ ಒಂದು ಕಡೆ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಈಗಾಗಲೇ ಬಂದೋಬಸ್ತ್ ಕೂಡ ಎಲ್ಲ ಕಡೆ ಮಾಡ್ಕೊಳ್ಳೋದಕ್ಕೆ ಕೂಡ ಸ್ಥಳೀಯ ಕೆಂಪೇಗೌಡ ಏರ್ಪೋರ್ಟ್ನ ಪೊಲೀಸ್ ಇಲಾಖೆಗೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏರ್ಪೋರ್ಟ್ನಲ್ಲಿ ಸುಮಾರು 2 KSRP ತುಕಡಿಗಳು ಕೂಡ ಇರುವಂಥದ್ದು. ಜೊತೆಗೆ 2 ಒಂದು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಓರ್ವ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂತಹ ಭದ್ರತೆಯನ್ನು ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಈ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಏನು ಪ್ರಜ್ವಲ್ ರೇವಣ್ಣ ಅವರ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಬಂಧನ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಕೂಡ ಒಂದು ಕಡೆ ಒಂದು ಚರ್ಚೆಯನ್ನು ಕೂಡ ಈಗಾಗಲೇ ಒಂದು ಹಂತವಾಗಿ ಮಾಡಿಕೊಂಡಿರುವಂಥದ್ದು. ನಾಗೇಂದ್ರ ಬಾಬು. ಮಂಜುನಾಥ್, ಹಾಗೆ ಸಂಪರ್ಕದಲ್ಲೇ ರೀ. ಮತ್ತೊಂದು ಕಡೆ ನಮ್ಮ
ದೆಹಲಿ ಪ್ರತಿನಿಧಿ ನಟೇಶ್ ಕೂಡ ದೆಹಲಿಯಿಂದ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ದೆಹಲಿಯಲ್ಲಿದ್ದೀರಿ, ಒಂದಷ್ಟು ವಿಚಾರಗಳು ಕೂಡ ನಿಮಗೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈ ಕ್ಷಣದ ಅಪ್ಡೇಟ್ ಏನಿದೆ? ನಾಗೇಂದ್ರ ಬಾಬು, ಸದ್ಯಕ್ಕೆ ನಾನೀಗ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥದ್ದು, ಅಂದರೆ VIP ಗೇಟ್ನಲ್ಲಿ. ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಏನು 1 ಗಂಟೆ 10 ನಿಮಿಷ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರು ಏನು ಮಿನಿಟ್ ಏರ್ಪೋರ್ಟ್ನಿಂದ ಬಿಟ್ಟಿರ್ತಕ್ಕಂಥದ್ದು, ಪ್ರಯಾಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಏನು ರೋಮಿಯಾ ದೇಶ, ಹಾಗೆಯೇ ಕೊರಿಯಾ, ಹಾಗೆಯೇ ಪಾಕಿಸ್ತಾನ ಸೇರಿದಂತೆ ಈ ಭಾಗದ ದೇಶಗಳಲ್ಲಿ ಏನು ವಾಯುಮಾರ್ಗ ಬರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ಬಾರಿ ಸಮಯ ಲೇಟ್ ಆಗಿರೋದ್ರಿಂದ ಬೆಂಗಳೂರನ್ನು ತಲುಪೋದಕ್ಕೆ ಕನಿಷ್ಠ ಪಕ್ಷ ರಾತ್ರಿ 1 ಗಂಟೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ತಡವಾಗಿ ಏರ್ಲೈನ್ಸ್ ಅಲ್ಲಿಂದ ಹೊರಟಿರ್ತಕ್ಕಂಥ ಕಾರಣದಿಂದಾಗಿ ಬೆಂಗಳೂರಿಗೆ ತಡವಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಏನು SIT ಅಧಿಕಾರಿಗಳ ವಶಕ್ಕೆ ಪಡೆಯೋದು ಕೂಡ ಬಹಳಷ್ಟು ತಡವಾಗುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ಹಲವು ದೇಶಗಳನ್ನು ದಾಟಿ ಏನು ಜರ್ಮನಿಯಿಂದ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರ್ತಕ್ಕಂಥದ್ದು. ಏನು ಸಾಕಷ್ಟು ದೇಶಗಳನ್ನು ದಾಟಿ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಡವಾಗಿ ಬರ್ತಾ ಇರೋದ್ರಿಂದ ಸಾಕಷ್ಟು ತಡವಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಾರೆ. ಏರ್ಪೋರ್ಟ್ಗೆ ಬಂದ ತಕ್ಷಣ ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಮಾಹಿತಿ ಆಫ್ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಜರ್ಮನಿಯ ಕಾಲಮಾನದ ಪ್ರಕಾರ 12 ಗಂಟೆ 5 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಅಂದರೆ ಭಾರತದಲ್ಲಿ 3 ಗಂಟೆ 46 ನಿಮಿಷ, ಆದರೆ ಅಲ್ಲಿ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ. ಅಂದರೆ ಭಾರತದ ಕಾಲಮಾನದ ಪ್ರಕಾರ 4 ಗಂಟೆ 5ಕ್ಕೆ ಡಿಪಾರ್ಚರ್ ಆಗಿದೆ. ಹೀಗಾಗಿ ಇವತ್ತು ಬೆಂಗಳೂರಿಗೆ ರೀಚ್ ಆಗೋದು ಸ್ವಲ್ಪ ತಡ ಆಗಬಹುದು. ಬೆಂಗಳೂರಿಗೆ ಮಧ್ಯರಾತ್ರಿ 12 ಗಂಟೆ 59 ನಿಮಿಷಕ್ಕೆ ಆಗಮಿಸುವಂಥ ಲುಫ್ತಾನ್ಸಾ ಏರ್ಲೈನ್ಸ್. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಕೂಡ ತಡ ಆಗುತ್ತೆ ಎನ್ನುವ ಮಾಹಿತಿ. ಸದ್ಯ ಹಂಗೇರಿ ದಾಟಿರುವಂಥ ಪ್ರಜ್ವಲ್ ರೇವಣ್ಣ ಇರುವಂಥ ಲುಫ್ತಾನ್ಸಾ ವಿಮಾನ ಸದ್ಯ ಜರ್ಮನಿ, ಆಸ್ಟ್ರಿಯಾ ದಾಟಿ ಹಂಗೇರಿ ದೇಶದಲ್ಲಿದೆ. ಅದರಂತೆ ವಾಯುಮಾರ್ಗದಲ್ಲಿ ರೋಮಿಯಾ, ಬಲ್ಗೇರಿಯಾ, ಟರ್ಕಿ, ಸಿರಿಯಾ, ಇರಾಕ್, ಇರಾನ್, ಆಫ್ಘಾನಿಸ್ತಾನ, ಪಾಕಿಸ್ತಾನದ ಮೂಲಕ ಭಾರತ ದೇಶದ ವಾಯುಮಾರ್ಗವನ್ನು ಪ್ರವೇಶ ಮಾಡಲಿರುವಂಥ ಲುಫ್ತಾನ್ಸಾ ಏರ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಇರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ. ಅಲ್ಲಿನ ಕಾಲಮಾನದ ಪ್ರಕಾರ 12 ಗಂಟೆ 5 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿತ್ತು. ಅಂದರೆ ಭಾರತದಲ್ಲಿ 3 ಗಂಟೆ 46 ನಿಮಿಷ, ಆದರೆ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿದೆ. ನೋಡಿ, ಅಲ್ಲಿಂದ ಹೊರಡಿರುವಂಥ ವಿಮಾನ ಈಗ ಹಂಗೇರಿ ದಾಟಿದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತದೆ. ರಿಪಬ್ಲಿಕ್ ಕನ್ನಡ ಟ್ರ್ಯಾಕ್ ಮಾಡ್ತಾ ಇದೆ. ಕ್ಷಣದ ಪಿನ್ ಟು ಪಿನ್ ಡೀಟೇಲನ್ನು ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ವಿಮಾನ ಟ್ರ್ಯಾಕ್ ಮಾಡೋದು ದೊಡ್ಡ ವಿಚಾರನಲ್ಲ, ಅದು ಎಲ್ಲಿದೆ, ಅದರ ಮೂಮೆಂಟ್ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗ ತಡವಾಗಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಟರ್ಮಿನಲ್ 2 ಅಲ್ಲಿಗೆ ರೀಚ್ ಆಗೋದು ಕೂಡ ಲೇಟ್ ಆಗುತ್ತೆ. ಅಂದರೆ ರಾತ್ರಿ 12 ಗಂಟೆ 59 ನಿಮಿಷ ಸುಮಾರಿಗೆ ರೀಚ್ ಆಗಬಹುದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೇ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ತಡವಾಗಿ ವಿಮಾನ ಬರುತ್ತೆ, ಹಾಗಾಗಿ ಅರೆಸ್ಟ್ ಕೂಡ ತಡವಾಗುತ್ತೆ. ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಈಗಾಗಲೇ ಏನು ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಈಗಾಗಲೇ ಮ್ಯೂನಿಚ್ನಿಂದ ಹೊರಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ತಡವಾಗಿ ಸುಮಾರು 1 ಗಂಟೆಗಳ ತಡವಾಗಿ ಅಲ್ಲಿಂದ ಹೊರಟಿರ್ತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಇನ್ನು ನಮಗೆ ಬಂದಿರೋಂಥ ಮಾಹಿತಿಗಳ ಪ್ರಕಾರ ಈಗಾಗಲೇ ಹಂಗೇರಿಯನ್ನು ದಾಟಿರುವಂಥದ್ದು. ಅಂದರೆ ಮಿಡ್ನೈಟ್ ಸುಮಾರು 12ವರೆಗೆ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಒಂದು ವಿಮಾನ ಬರಬೇಕಾಗಿತ್ತು, ಆದರೆ ಸುಮಾರು 1:30ಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುವಂಥದ್ದು ಈಗ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏರ್ಪೋರ್ಟ್ನಲ್ಲಿ ಈಗಾಗಲೇ SIT ಅಧಿಕಾರಿಗಳ ತಂಡ
ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಮಿಗ್ರೇಷನ್ ಸೆಂಟರ್ನಲ್ಲಿ ಈಗಾಗಲೇ ಹೋಗಿ ಅಧಿಕಾರಿಗಳ ಜೊತೆ ಒಂದು ಮಾತುಕತೆಯನ್ನು ನಡೆಸಿ, ಜೊತೆಗೆ ಎಷ್ಟೊತ್ತಿಗೆ ವಿಮಾನ ಬರುತ್ತೆ, ಎಮಿಗ್ರೇಷನ್ಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಂದನೇ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಈಗ ಟರ್ಮಿನಲ್ 2ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದನೇ SIT ಅಧಿಕಾರಿಗಳು ಒಳಗಡೆ ಬಂದು ವಶಕ್ಕೆ ಪಡೆದು ಇಲ್ಲಿಂದನೇ ಕರೆದುಕೊಂಡು ಹೋಗ್ತಾ ಇರತಕ್ಕಂಥ ಕುತೂಹಲ ಕೂಡ ಇರುವಂಥದ್ದು. ಯಾಕೆಂತಂದರೆ ಇಲ್ಲಿ ಸಾಕಷ್ಟು ಜನ ಓಡಾಡೋದ್ರಿಂದ, ಜೊತೆಗೆ ಅವರ ಅಭಿಮಾನಿಗಳಾಗಿರ್ಬೋದು, ಯಾರಾದರೂ ಕಾರ್ಯಕರ್ತರು ಬರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮಗಳನ್ನು ಕಣ್ತೊಪ್ಪಿಸಿ ಕರೆದುಕೊಂಡು ಹೋಗ್ಬೇಕಂತಕ್ಕಂಥ ಪ್ಲ್ಯಾನ್ ಒಂದು ಕಡೆ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಈಗಾಗಲೇ ಬಂದೋಬಸ್ತ್ ಕೂಡ ಎಲ್ಲ ಕಡೆ ಮಾಡ್ಕೊಳ್ಳೋದಕ್ಕೆ ಕೂಡ ಸ್ಥಳೀಯ ಕೆಂಪೇಗೌಡ ಏರ್ಪೋರ್ಟ್ನ ಪೊಲೀಸ್ ಇಲಾಖೆಗೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏರ್ಪೋರ್ಟ್ನಲ್ಲಿ ಸುಮಾರು 2 KSRP ತುಕಡಿಗಳು ಕೂಡ ಇರುವಂಥದ್ದು. ಜೊತೆಗೆ 2 ಒಂದು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಓರ್ವ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂತಹ ಭದ್ರತೆಯನ್ನು ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಈ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಏನು ಪ್ರಜ್ವಲ್ ರೇವಣ್ಣ ಅವರ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಬಂಧನ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಕೂಡ ಒಂದು ಕಡೆ ಒಂದು ಚರ್ಚೆಯನ್ನು ಕೂಡ ಈಗಾಗಲೇ ಒಂದು ಹಂತವಾಗಿ ಮಾಡಿಕೊಂಡಿರುವಂಥದ್ದು. ನಾಗೇಂದ್ರ ಬಾಬು. ಮಂಜುನಾಥ್ ಹಾಗೆ ಸಂಪರ್ಕದಲ್ಲೇ ರೀ. ಮತ್ತೊಂದು ಕಡೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕೂಡ ದೆಹಲಿಯಿಂದ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ದೆಹಲಿಯಲ್ಲಿದ್ದೀರಿ, ಒಂದಷ್ಟು ವಿಚಾರಗಳು ಕೂಡ ನಿಮಗೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈ ಕ್ಷಣದ ಅಪ್ಡೇಟ್ ಏನಿದೆ? ನಾಗೇಂದ್ರ ಬಾಬು, ಸದ್ಯಕ್ಕೆ ನಾನೀಗ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥದ್ದು, ಅಂದರೆ VIP ಗೇಟ್ನಲ್ಲಿ. ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಏನು 1 ಗಂಟೆ 10 ನಿಮಿಷ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರು ಏನು ಮಿನಿಟ್ ಏರ್ಪೋರ್ಟ್ನಿಂದ ಬಿಟ್ಟಿರ್ತಕ್ಕಂಥದ್ದು, ಪ್ರಯಾಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಏನು ರೋಮಿಯಾ ದೇಶ, ಹಾಗೆಯೇ ಕೊರಿಯಾ, ಹಾಗೆಯೇ ಪಾಕಿಸ್ತಾನ ಸೇರಿದಂತೆ ಈ ಭಾಗದ ದೇಶಗಳಲ್ಲಿ ಏನು ವಾಯುಮಾರ್ಗ ಬರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ಬಾರಿ ಸಮಯ ಲೇಟ್ ಆಗಿರೋದ್ರಿಂದ ಬೆಂಗಳೂರನ್ನು ತಲುಪೋದಕ್ಕೆ ಕನಿಷ್ಠ ಪಕ್ಷ ರಾತ್ರಿ 1 ಗಂಟೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ತಡವಾಗಿ ಏರ್ಲೈನ್ಸ್ ಅಲ್ಲಿಂದ ಹೊರಟಿರ್ತಕ್ಕಂಥ ಕಾರಣದಿಂದಾಗಿ ಬೆಂಗಳೂರಿಗೆ ತಡವಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಏನು SIT ಅಧಿಕಾರಿಗಳ ವಶಕ್ಕೆ ಪಡೆಯೋದು ಕೂಡ ಬಹಳಷ್ಟು ತಡವಾಗುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಏನು ಹಲವು ದೇಶಗಳನ್ನು ದಾಟಿ ಏನು ಜರ್ಮನಿಯಿಂದ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರ್ತಕ್ಕಂಥದ್ದು. ಏನು ಸಾಕಷ್ಟು ದೇಶಗಳನ್ನು ದಾಟಿ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಡವಾಗಿ ಬರ್ತಾ ಇರೋದ್ರಿಂದ ಸಾಕಷ್ಟು ತಡವಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಾರೆ. ಏರ್ಪೋರ್ಟ್ಗೆ ಬಂದ ತಕ್ಷಣ ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ